ನಿಲ್ಲಲೇಬೇಕು ನಿಲ್ಲಲೇಬೇಕು. ರಾಷ್ಟ್ರಪತಿ ಮಡುರೋನ ಈಗಲೇ ಬಿಡುಗಡೆ ಮಾಡಿ ಬಿಡುಗಡೆ ಮಾಡಿ ಬಿಡುಗಡೆ ಮಾಡಿ. ರಾಷ್ಟ್ರಪತಿ ಮಡುರೋನ ಈಗಲೇ ಬಿಡುಗಡೆ ಮಾಡಿ. ಸಾಮ್ರಾಜ್ಯಶಾಹಿ ಯುದ್ಧವನ್ನು ನಿಲ್ಲಲೇಬೇಕು ನಿಲ್ಲಲೇಬೇಕು ನಿಲ್ಲಲೇಬೇಕು. US ಹೇಳ್ತಾ ಇರ್ತಾರೆ ಇರಾಕ್ ಒಂದು ಟೆರರಿಸ್ಟ್ ಸ್ಟೇಟ್ ಇತ್ತು, ಅಫ್ಘಾನಿಸ್ತಾನ್ ಇತ್ತು, ಈಗ ಪ್ಯಾಲೆಸ್ಟೈನ್ಗೆ ಟೆರರಿಸ್ಟ್ ಸ್ಟೇಟ್ ಹೇಳ್ತಾ ಇರ್ತಾರೆ. ಪ್ರಪಂಚದ ನಂಬರ್ 1 ಭಯೋತ್ಪಾದಕ ಸ್ಟೇಟ್ USA. ಮೋದಿ ಅವರಿಗೆ ನಮ್ಮ ಸರ್ಕಾರದಿಂದ ಈ ಅಟ್ಯಾಕ್ಗೆ, ಈ ಆಕ್ರಮಣಗೆ ಖಂಡಿಸಲೇಬೇಕಾಗಿದೆ. ವೆನಿಜುಲಾ ಮೇಲೆ ದಾಳಿ ನಡೀತಾ ಇದೆ, ಈಗ US ಸ್ಟೇಟ್ ಮಾಡ್ತಿದ್ದಾರೆ. ಇದು ಫಸ್ಟ್ ಟೈಮ್ ಅಲ್ಲ. US ಸ್ಟೇಟು ಮುಂಚೆಯಿಂದ ಏಷ್ಯಾ, ಆಫ್ರಿಕಾ, ಲ್ಯಾಟಿನ್ ಅಮೆರಿಕಾದು ಬೇರೆ ಬೇರೆ ದೇಶಲ್ಲಿ ದಾಳಿ ಮಾಡಿ ಅವ್ರದ್ದು ಐಕ್ಯ ಇರೋ ಡೆಮೊಕ್ರೆಟಿಕ್ ಸರ್ಕಾರಗಳಿಗೆ ಹಾಳು ಮಾಡಿಕೊಂಡು ಅವ್ರದ್ದು ಡಿಕ್ಟೇಟರ್ಶಿಪ್ ಸ್ಥಾಪನೆ ಮಾಡೋದ ಕೆಲಸ ಆ ಏಷ್ಯಾ, ಆಫ್ರಿಕಾ, ಲ್ಯಾಟಿನ್ ಅಮೆರಿಕಾದು ಜನಗಳಿಗೆ ಶೋಷಣೆ ಮಾಡೋದಕ್ಕೋಸ್ಕರ, ಅವ್ರದ್ದು ನೈಸರ್ಗಿಕ ಸಂಪದನೆಗಳಿಗೆ ಶೋಷಣೆ ಮಾಡೋದಕ್ಕೋಸ್ಕರ US ಸ್ಟೇಟ್ ಮಾಡ್ತಾ ಇರ್ತಾರೆ. US ಸ್ಟೇಟು ಒಂದು ಭಯೋತ್ಪಾದಕ ಸ್ಟೇಟು. ನಮ್ಮ ಪ್ರಪಂಚದ ನಂಬರ್ 1 ಭಯೋತ್ಪಾದಕ ಸ್ಟೇಟ್ US ಹೇಳ್ತಾ ಇರ್ತಾರೆ ಇರಾಕ್ ಒಂದು ಟೆರರಿಸ್ಟ್ ಸ್ಟೇಟ್ ಇತ್ತು, ಅಫ್ಘಾನಿಸ್ತಾನ್ ಇತ್ತು, ಈಗ ಪ್ಯಾಲೆಸ್ಟೈನ್ಗೆ ಟೆರರಿಸ್ಟ್ ಸ್ಟೇಟ್ ಹೇಳ್ತಾ ಇರ್ತಾರೆ. ಪ್ಯಾಲೆಸ್ಟೈನ್ ಜನರಿಗೆ ಟೆರರಿಸ್ಟ್ ಹೇಳ್ತಾ ಇರ್ತಾರೆ. ಬಟ್ ಅವರೇ ಮುಖ್ಯವಾದಾಗಿ ಫಸ್ಟು ಅಂದರೆ ನಂಬರ್ 1 ಟೆರರಿಸ್ಟ್ ಸ್ಟೇಟು. ಮತ್ತು ಒಂದು ಫಾಸಿವಾದಿ ಸರ್ಕಾರ ಈಗ US ಅಲ್ಲಿ ಇದೆ. ಟ್ರಂಪ್ ಒಂದು ಫಾಸಿವಾದಿ, ಅವರು ಕೂಡ ಒಪ್ಕೊಡ್ತಾರೆ, ಅವರು ಫಾಸಿವಾದಿ. ಮತ್ತು ಅವ್ರ ಜೊತೆಗೆ ಮೋದಿ ಅವರು ಕೂಡ ಒಂದು ಫಾಸಿವಾದಿ ನಮ್ಮ ದೇಶದಲ್ಲಿ ಈಗ ರೂಲ್ ಮಾಡ್ತಿದ್ದಾರೆ. ಅವ್ರದ್ದು ಒಂದು ಒಳ್ಳೆಯ ಸಂಪರ್ಕ ಇದೆ. ಅದಕ್ಕೆ ಮೋದಿ ಅವರು ನಮ್ಮ ಸರ್ಕಾರದಿಂದ ಈ ವೆನಿಜುಲಾ ಮೇಲೆ ಏನು ಆಕ್ರಮಣ ಮಾಡಿದ್ದಾರೆ ಅದಕ್ಕೆ ಕಂಡೆಮ್ ಮಾಡಿಲ್ಲ, ಇನ್ನೂ ಖಂಡಿಸಿಲ್ಲ. ಅವರು ಬರೀ ಒಂದು ಅಬ್ಸ್ಟ್ರಾಕ್ಟ್ ಲೆವೆಲಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಬಟ್ ಖಂಡಿಸ್ತಾ ಇಲ್ಲ. ಸೊ ನಮ್ಮ ಡಿಮಾಂಡು ಮೋದಿಯವರಿಗೆ ನಮ್ಮ ಸರ್ಕಾರದಿಂದ ಈ ಅಟ್ಯಾಕ್ಗೆ, ಈ ಆಕ್ರಮಣಗೆ ಖಂಡಿಸಲೇಬೇಕಾಗಿದೆ. ಇದು ಫಸ್ಟ್ ಖಂಡಿಸಲೇಬೇಕಾಗಿದೆ. ಮತ್ತು US ಜೊತೆಗೆ ಏನೇನು ಡಿಫೆನ್ಸ್ ಟೈಅಪ್ಗಳಿದೆ ಅದು ಎಲ್ಲ ನಿಲ್ಲಲೇಬೇಕಾಗಿದೆ. ಸೊ ಅದೆಲ್ಲ ನಮಗೆ ನಿಲ್ಲಲೇಬೇಕಾಗಿದೆ. ನಾವು ನಿಜವಾದ ಒಂದು ಪ್ರಭುತ್ವ ದೇಶ ಇದ್ದರೆ ಇದು ನಮಗೆ ಖಂಡಿಸಲೇಬೇಕಾಗಿದೆ. ನಮ್ಮ ಜನರಿಗೆ ಒಂದು ಅಪೀಲು, ಎಲ್ಲರಿಗೆ ಒಗ್ಗಟ್ಟು ಬರಬೇಕಾಗಿದೆ. ಈ ಫಾಸಿವಾದ ದಾಳಿ ವೆನಿಜುಲಾ ಮೇಲೆ ಏನು ನಡೀತಾ ಇದೆ ಅದು ನಿಲ್ಲಲೇಬೇಕಾಗಿದೆ. ಮತ್ತು ನಮ್ಮ ದೇಶದಲ್ಲಿ ಇರೋ ಸರ್ಕಾರಕ್ಕೆ ನಮಗೆ ಡಿಮಾಂಡ್ ಮಾಡಬೇಕಾಗಿದೆ, ಅದಕ್ಕೆ ಖಂಡಿಸಲಿಕ್ಕೆ. ಇನ್ಕ್ಲಾಬ್ ಜಿಂದಾಬಾದ್. ನನ್ನ ಹೆಸರು ಅರಿಂದಮ್ ಅಂತ, CPIM ಸ್ಟೇಟ್ ಕಮಿಟಿ ಮೆಂಬರ್. ಮಡುರೋ ವೆನಿಜುಲಾ ರಾಷ್ಟ್ರಪತಿನ ರಾತ್ರೋರಾತ್ರಿ ಅವರು ಹಲ್ಲೆ ಮಾಡಿ ಅಲ್ಲಿಂದ ಅವ್ರನ್ನ ಅಪಹರಿಸಿದ್ದಾರೆ. ಇದು ಏನಕ್ಕೆ ಅಂತಂದರೆ ಅಲ್ಲಿರೋ ಜಾಗದ ಸಂಪನ್ಮೂಲಗಳು ಮತ್ತು ಅಲ್ಲಿರೋ ಪೆಟ್ರೋಲಿಯಂಗಳನ್ನ ಅಮೆರಿಕಾ ಕಂಪ್ನಿಗೆ ಕೊಡಬೇಕು ಅಂತ ಒಂದು ಷಡ್ಯಂತ್ರ ಮಾಡಿ ವೆನೆಜುವೆಲಾ ಮೇಲೆ ದಾಳಿ ನಡೆಸಿದ್ದಾರೆ. ಈ ಥರ ದಾಳಿ ಬರೀ ಅಲ್ಲಷ್ಟೇ ನಡೆಯಲ್ಲ, ಈ ಥರ ದಾಳಿ ನಮ್ಮ ಭಾರತದ ಮೇಲೂ ನಡಿಬೋದು, ಬೇರೆ ಬೇರೆ ರಾಷ್ಟ್ರಗಳ ಮೇಲೂ ಸಹ ನಡಿಬೋದು. ಅಲ್ಲಿರೋ ಸಂಪನ್ಮೂಲಗಳನ್ನ ಲೂಟಿ ಮಾಡೋದಕ್ಕೋಸ್ಕರ ಅಮೇರಿಕಾ ಈ ತನ್ನ ಭಯೋತ್ಪಾದನೆ ಏನಿದೆ ಅದನ್ನು ನಿಲ್ಲಿಸಬೇಕು. ಮುಂಚೆ ಗಾಜಾ ಮೇಲೆ ಪ್ಯಾಲೆಸ್ಟೈನಿನ ಜನರ ವಿರುದ್ಧ ಅವರು ಹೋರಾಟ ಮಾಡಿದ್ರು. ಅಲ್ಲಿ ಸೀಸ್ ಫೈರ್ ಆಗ್ತಿದ್ದಂಗೆ ಇವಾಗ ವೆನೆಜುವೆಲಾ ಮೇಲೆ ಶುರು ಮಾಡಿದರೆ ಇದನ್ನು ನಾವು ನಿಲ್ಲಿಸಿಲ್ಲ ಅಂದರೆ ನಾಳೆ ನಮ್ಮ ಭಾರತಕ್ಕೆ ಸಹ ಕುತ್ತು ಬರುತ್ತೆ. ನಾನು ಶರತ್, CPIML ಲಿಬ್ರೇಷನ್ ಕಡೆಯಿಂದ. ಒಂದು ಸಾಮ್ರಾಜ್ಯಶಾಹಿ ಒಂದು ಯುದ್ಧವನ್ನು ಒಂದು ಸಾರ್ವಭೌಮ ದೇಶದ ಮೇಲೆ ಏನು ನಡೆಸಿದ್ದಾರೆ, ಒಂದು ದೇಶದ ಒಳಗಡೆ ನುಗ್ಗಿ ಅಲ್ಲಿ ಚುನಾಯಿತ ಒಂದು ರಾಷ್ಟ್ರಪತಿನ ಕಳ್ಳರ ಥರ ರಾತ್ರಿ ಅವ್ರನ್ನ ಅಲ್ಲಿಂದ ಕಿಡ್ನ್ಯಾಪ್ ಮಾಡಿಕೊಂಡು ಅಮೇರಿಕಾಗೆ ಕರ್ಕೊಂಡ್ಬಂದು ಜೈಲಲ್ಲಿ ಇಟ್ಟಿರೋದು, ಅದು ಯಾವುದೇ ಕಾರಣಕ್ಕೆ ನಾವು ಒಪ್ಪಕ್ಕೆ ಹೋಗಲ್ಲ. ನಮ್ಗೆ ನೆನಪಿದೆ, ಒಂದಿಷ್ಟು ತಿಂಗಳುಗಳಿಂದ ಇದೇ ರೀತಿಯಲ್ಲಿ ಇದೇ ಅಮೇರಿಕಾ ಬಂದು ಇರಾನ್ ಮೇಲೆ ದಾಳಿ ನಡೆಸಿದ್ರು, ಬಾಂಬ್ಗಳು ಹಾಕಿದ್ದು. ಇಸ್ರಾಯೇಲ್ ಜೊತೆಗೆ ಪ್ಯಾಲೆಸ್ಟೈನ್ ಮೇಲೆ ಒಂದು ಜನಸೈಡನ್ನೇ ಅವ್ರು ನಡೆಸ್ತಾ ಇದ್ದಾರೆ. ಇದು ಅಮೇರಿಕಾದ ಒಂದು ಸ್ವಭಾವ. ಒಂದು ಸಾಮ್ರಾಜ್ಯಶಾಹಿ ಶಕ್ತಿಯಾಗಿ ಈ ದೇಶದಲ್ಲಿ ಈ ಒಂದು ಪ್ರಪಂಚವನ್ನೇ ತಮ್ಮ ಮುಷ್ಟಿಗೆ ತಗೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇರೋದು. ಅಂಥ ಸಂದರ್ಭದಲ್ಲಿ ಒಂದು ಕಾಲ ಇತ್ತು ನಮ್ಮ ದೇಶದಲ್ಲಿ ನಾನ್ ಅಲೈನ್ಮೆಂಟ್ ಮೂವ್ಮೆಂಟ್ ಅಂತ ಜವಾಹರ್ಲಾಲ್ ನೆಹರು ಏನು ಸೃಷ್ಟಿ ಮಾಡಿದ್ದು, ಈ ಥರ ಒಂದು ಸಾಮ್ರಾಜ್ಯಶಾಹಿ ಶಕ್ತಿಗಳನ್ನು ಸೋಲಿಸ್ಬೇಕಂತ ಇದ್ದಿದ್ದು. ಆದರೆ ಇವತ್ತು ನರೇಂದ್ರ ಮೋದಿ ಸರ್ಕಾರ ಬಂದು ಸಂಪೂರ್ಣವಾಗಿ ಡೊನಾಲ್ಡ್ ಟ್ರಂಪಿಗೆ ತಲೆ ಬಗ್ಗಿ ಅವ್ರು ತಕ್ಕಂಥ ಕೆಲಸಗಳು ಮಾಡ್ಕೊಂಡು ಹೋಗ್ತಿದ್ದಾರೆ. ವೆನೆಜುವೆಲಾ ಸಂದರ್ಭದಲ್ಲೂ ನಾವು ನೋಡ್ತಾ ಇದ್ದೀವಿ, ಪ್ರಧಾನಮಂತ್ರಿ ಮೋದಿ ಇಲ್ಲಿವರೆಗೆ ಯಾವುದೇ ಒಂದು ಮಾತು ಹೇಳಿಲ್ಲ. ಇದು ಭಾರಿ ಒಂದು ದುಃಖದ ವಿಚಾರ, ಅವಮಾನದ ವಿಚಾರ. ಆದರೆ ಭಾರತದ ಜನತೆ ಬಂದು ವೆನೆಜುವೆಲಾ ಜನತೆ ಜೊತೆಗಿದೆ. ಯಾವುದೇ ಕಾರಣಕ್ಕೆ ಈ ಒಂದು ಸಾಮ್ರಾಜ್ಯಶಾಹಿ ಏನು ದಾಳಿ ನಡೀತಾ ಇದೆ, ತೇಲ್ಗಾಗಿ ಏನು ಈ ಒಂದು ಯುದ್ಧ ನಡೆಸ್ತಾ ಇದ್ದಾರೆ, ಇದನ್ನು ನಾವು ವಿರೋಧಿಸ್ತೀವಿ, ಖಂಡಿಸ್ತೀವಿ.